ಅಯ್ಯೋ ಕಳ್ಳೇವಳು ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ಯಾಮಾರಿಸಿ ಮಳ್ಳೇವಳು ಏ ದಿವ್ಯಾ, ಹಳಿ ದೇವ್ರು ಬರ್ತಾ ಇದ್ದಾರೆ, ಒಂದ್ ಕಪ್ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಬ. ಅಮ್ಮ ಕಿವಿ ಕೇಳ್ಸಲ್ಲ? ಹಳಿಯಾಗೋನ್ ಬರ್ತಾ ಇದ್ದಾನೆ, ಕರಿಯ ನಿನ್ ಗಂಡ ಆಗೋನು. ನಿಂಬೆಹಣ್ಣು ಜ್ಯೂಸ್. ಏನಪ್ಪ ಹಳಿ ದೇವ್ರೆ, ಚೆನ್ನಾಗಿದ್ದೀಯಾ? ಏನಕ್ ಬರಕ್ ಹೋದೆ ಬಿಸ್ಲಲ್ಲಿ? ಏನು ಇಲ್ಲ ಅತ್ತೆ, ಹಿಂಗೆ ಫ್ರೆಂಡ್ ಒಂದ್ ಗೊಬ್ಬರ ಮೂಟೆ ತರ ಕೇಳಿತ, ಹಾಗೆ ಸುಮ್ನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ದಿವ್ಯಾ, ಹಳಿಯ ಬಂದವ್ರ ಜ್ಯೂಸ್ ಕೊಡಮ್ಮ. ಪಕ್ಕದ ಮನೆ ಭಾಗ್ಯಕ್ಕನ ಮನೇಲೆ ತೊಗರಿ ಬೇಳೆ ತಗೊಂಡ್ ಬರ್ತೀನಿ. ಓಯ್, ನೀನ್ ನನ್ನ ನೋಡಕ್ಕೆ ತಾನೆ ನೆಪ ಹೇಳ್ಕೊಂಡ್ ಬಂದಿರೋದು, ನಿಜ ಹೇಳು. ಇಲ್ಲ ಕಣಮ್ಮಿ, ನಿಜವಾಗ್ಲೂ ಶಂಕರ್ ಹುಷಾರಿರಲಿಲ್ಲ, ನಾನೇ ಗೊಬ್ಬರ ತಗೊಂಡೋಗೋಣ ಅಂತ ಬಂದಿದ್ದೆ. ಆ ಮಾತಲ್ಲ ಬಿಡು, ಈ ಮಾತು ಹೇಳು. ಈ ಕರಿಯನ್ನ ಮನ್ಸಾರ ಇಷ್ಟ ಬೀಳ್ತಿದ್ದಾನೆ. ನೀನ್ ಕರಿ ಆದ್ರೆ ಏನು, ಕೆಂಚ ಆದ್ರೆ ಏನು, ಅದೇನು ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ವಾ, ಐ ಲವ್ ಯು. ಆಯ್ತಾಯ್ತಾಯ್ತು, ಅವ್ನು ಹೇಳೋದು ನೀನ್ ಕೇಳೋದು. ಉಪ್ಸಾರು ಮುದ್ದೆ ತಗೊಂಬಂದ್ ಬಡ್ಸೋ ಅವನ್ಗೆ. ಸರ ಅತ್ತೆ, ಇವಾಗ ತಾನೇ ತೊಪ್ಪಗೆ ಶರ್ಬತ್ ಕೊಟ್ಲು, ಕುಡ್ದು ನಾನು ಬರ್ತೀನಿ. ಸ್ವಲ್ಪ ಪೋಲಿ ಹುಡುಗರ ಜೊತೆ ಸೇರೋದು ಕಮ್ಮಿ ಮಾಡಪ್ಪ. ಆಯ್ತತ್ತೆ. ಕಂಡ್ ದೇವ್ರಿಗೆಲ್ಲ ಅರ್ಕೆ ಹೊತ್ಕೊಂಡ್ ಮಾಡದ್ನಿ, ನನಗ್ ಬುದ್ಧಿ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಕರ್ಮ ಕಾಂಡ ಏನೋ. ಯಾಕಮ್ಮ, ಏನಾಯ್ತು? ಯಾರೇನಂದ್ರು? ಲೇ, ಮೊದ್ಲು ಕರೀನ್ ಮರ್ತ್ ಬಿಡು. ನಿನ್ ರಾಜ್ ಮಹಾರಾಜಿನಂತ ಗಂಡ ತಂದ್ ಮದ್ವೆ ಮಾಡ್ತೀನಿ. ಈಗಿನ ಕಾಲದಲ್ಲಿ ರಾಜ್ರು ಯಾರು ಇಲ್ಲ, MLA ಗಳು MP ಗಳು ಬಿಟ್ರೆ. ಹೊಟ್ಟೆ ಉರ್ಸ್ಕೊಂಡ್ ನಾನ್ ಮಾತಾಡ್ತಾ ಇದ್ರೆ ನೀನ್ ಉರಿಯ ಬೆಂಕಿಗೆ ತುಪ್ಪ ಸುರಿತೀಯ. ಇನ್ನೊಂದ್ಸಲ ಅವ್ನ್ ಕರೀನ್ ಸುದ್ದಿ ಎತ್ತಿದ್ರೆ ನೀನ್ ಹೋಗೆ ಒಳಕ್ಕ. ಲೋ ಕರಿಯ, ನೀನೇನ ಇಲ್ಲಿ? ಅಮ್ಮ ನೋಡಿದ್ರೆ ಅಷ್ಟೇನೆ. ಯಾಕೆ, ಏನಾಯ್ತು? ನಾನಂದ್ರೆ ಇಷ್ಟ ಇಲ್ಲ ನಿಂಗೆ? ಇಷ್ಟನೋ ಕಷ್ಟನೋ, ಅಮ್ಮ ನೋಡಿದ್ರೆ ಅಷ್ಟೇನೆ. ದೂರ ಹೋಗು. ಲೇ ಲೇ ಲೇ, ಯಾಕೆ ಯಾಕೆ ಯಾರ ಜೊತೆ ಮಾತಾಡ್ತಾ ಇದ್ದೀಯ? ಲೇ, ಯಾರೇ ಏನು? ಲೇ ಕರಿಯ, ಯಾಕೋ ಯಾಕೋ ನನ್ನ ಮಗಳಿಂದ ಬಿದ್ದಿದೀಯಾ? ನನ್ನ ಮಗಳು ಬಿಟ್ರೆ ಬೇರೆ ಯಾರು ಸಿಕ್ಕಲ್ಲ. ಏನಾಯ್ತೈತೆ ನಿಮ್ಗೆ? ದಿವ್ಯ ಹುಟ್ಟಿದಾಗೆ ನನ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ರಿ, ಯಾರನ್ನ ಓದ ತಕ್ಷಣ ಕೊಡ್ತೀನಿ ಅಂತ ಹೇಳಿದ್ರ? ಹುಡುಗರು ಕಮ್ಮಿ, ಹುಡುಗಿರ್ ಜಾಸ್ತಿ ಅಂತಾರ ನಿಮ್ಗೆ? ವರದಕ್ಷಿಣೆ ಕೊಡ್ತಾರೋ ಇಲ್ಲ ಅದೆಲ್ಲ ನಿನ್ಗೆ ಯಾಕೋ? ನಿನ್ಗೆ ಅವನ್ ಸಾಕಾಗ್ತ ಏನಿದೆ ಹೇಳು. ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಆ ಮೂರು ಬಿಟ್ಟು ಹುಡುಗರ ಜೊತೆ ಸುತ್ತಾದ್ಬಿಟ್ಟು ಮೊದ್ಲು ಕೆಲ್ಸ ನಾಡ್ವಾಗ. ಅಮ್ಮ, 6 ತಿಂಗಳಲ್ಲಿ ದುಡ್ಡು ಸಂಪಾದನೆ ಮಾಡ್ಕೊಂಬಂದು ದಿವ್ಯ ನಾನು ಮದುವೆ ಹಾಗೆ ಆಗ್ತೇನೆ. ನಡೆ ಸಾಕ್ ಮನೆಗೆ. ನಾನು ಭಾವನ್ ಬಿಟ್ಟಿರೋಕ್ಕಾಗಲ್ಲ. ನಾವು ಚಿಕ್ಕ ವಯಸ್ಸಿಂದಾನು ಇಬ್ರು ಜೊತೆಲ್ಲೇ ಓಡಾಡಿದ್ದೀವಿ, ದೇವಸ್ಥಾನಕ್ಕೆ, ಜಾತ್ರೆಗೆ. ಈಗ ನೀನು ಬೇಡ ಅಂದರೆ ನನ್ನ ಮನಸ್ಸು ಒಪ್ಪಲ್ಲ ಅಮ್ಮ. ಅಯ್ಯೋ ಹುಚ್ಚಿ, ಇಷ್ಟೇನೆ ಈ ತಾಯಿ ನೀನ್ ಅರ್ಥ ಮಾಡ್ಕೊಂತಿರೋದು? ವಧು ದಕ್ಷಿಣೆಗೆ ಆಸೆ ಪಡೋಳಲ್ಲ ನಾನು. ದುಡ್ಡಿದೆ ಅಂತ ದೂರದ ವ್ಯಕ್ತಿ ಕೊಡಲ್ಲ ಕಣೆ ನಿನ್ನ. ದುಡಿದು ಕರಿಯ 4 ಕಾಸು ಸಂಪಾದನೆ ಮಾಡ್ಲಿ. ಸ್ವಲ್ಪ ತಾಳು.
ಅವನ್ ಯಾವತ್ತಿದ್ರು ನಿನ್ ಜೋಡಿನೇ, ಅವನ್ ಕರಿಯೇನೆ ಆಗಿದ್ರು ಯಾವತ್ತಿದ್ರು ನನ್ನ ಅಳಿಯ ದುಡ್ಡಿದೆ ಅಂತ ಬೇರೆ ಯಾರಿಗೂ ಕೊಡಲ್ಲ ಕಣೆ. ನಿನ್ನ ದುಡಿದು 4 ಕಾಸು ಸಂಪಾದನೆ ಮಾಡ್ಲಿ, ಆ ಕರೀನ್ಗೆ ಕೊಡ್ತೀನಿ ನಿನ್ಕ. ನೀನ್ ಬಾ. ಅತ್ತೆ, ನಾನು ಬೆಂಗಳೂರಿಗೆ ಹೋಗಿ ಸಂಪಾದನೆ ಮಾಡ್ಕೊಂಬತ್ತೀನಿ. ನೀನು ಮಗಳು ಅಲ್ಲ, ನಾನು ಮದುವೆ ಆಗೋಲ್ಲ. ಜೋಪಾನ ನೋಡ್ಕೋ. ಸೊಪ್ಪು, ಯಾರ ಹುಡುಗಿ? ನನ್ಗೇನು ಗೊತ್ತು, ಅವ್ರ ಅಡ್ರೆಸ್ ಕೇಳಿದ್ರು ನಾನು ಹೇಳ್ದೆ. ಇಷ್ಟು ಜನ ಬಿಟ್ಟು ನಿನ್ನೆ ಬಂದು ಅಡ್ರೆಸ್ ಕೇಳ್ತಾಳೆ ಅಂದ್ರೆ ನಿನ್ಗೂ ಅವಳಿಗೂ ಏನೋ ಸಂಬಂಧ ಇದೆ. ಯಾಕೆ ಅನುಮಾನ ಪಡ್ತೀಯಾ? ನೀನು ಬಿಟ್ರೆ ನಾನು ಬೇರೆಯವ್ರನ್ನ ಖಂಡಿತ ನಾನು ನೋಡಲ್ಲ. ಅನುಮಾನ ಒಳ್ಳೇದಲ್ಲ, ಬಿಗುಮಾನನೂ ಒಳ್ಳೇದಲ್ಲ. ನಾನು ನಿನ್ನ ಸೊಪ್ಪು, ನೀನು ನನ್ನ ರಮ್ಮು. ಪ್ರೀತಿ ಆರಂಭ ಆದರೆ ಚಂದ, ಆತಂಕಕ್ಕಲ್ಲ. ಆನೆನ ಪಳಗಿಸೋದು ಅಂಕುಶದಿಂದ, ಪ್ರೀತಿಯಿಂದಲ್ಲ. ಬರೋ ಥರ ಮಾಡಿದ್ದೆ ನೀನು. ಇವತ್ತು ಈ ಹುಡುಗಿ, ಅವತ್ತು ಆ ಹುಡುಗಿ. ಸೀಮೆಗಿಲ್ದ ತ್ರಿಪುರ ಸುಂದರ ನೀನು. ನೋಡಿದ್ಯಾ ನನ್ಗಿಂತ ಚೆನ್ನಾಗಿರೋ ಹುಡುಗಿ ಬಂದು ಪ್ರಪೋಸ್ ಮಾಡಿದ್ರೆ ಅವಳಿಂದನೇ ಹೋಗ್ಬಿಡ್ತೀಯಾ? ಆಹಾ ನೋಡಿದ್ಯಾ? ನಾನು ಬೇರೆ ಹುಡುಗ ಜೊತೆ ಸೋಷಿಯಲ್ ಆಗಿದ್ರೆ ಅದು ನಿನ್ಗೆ ಒಪ್ಪುತ್ತಾ? ಇವಾಗ ನಿಂಗೆ ನನ್ನ ಮೇಲೆ ಪ್ರೀತಿ ಇದೆಯಾ, ಅನುಮಾನ ಇದೆಯಾ? ನೀನು ಅನ್ನೋ ಸ್ವಾಭಿಮಾನ ನನ್ಗಿದೆ. ನನ್ನ ಸ್ವಾಭಿಮಾನಕ್ಕೆ ಏನಾದ್ರು ಧಕ್ಕೆ ಬಂದ್ರೆ ನೀನು ಉಳಿಯಲ್ಲ, ಯಾರನ್ನೂ ಉಳಿಸಲ್ಲ. ಅನುಮಾನ ಇರೋ ಜಾಗದಲ್ಲಿ ಪ್ರೀತಿ ಉಳಿಯಲ್ಲ, ನಾನು ಇರಲ್ಲ. ಒಂಟಿಯಾಗಿ ಯೋಚನೆ ಮಾಡು, ಒಂದು ನಿರ್ಧಾರಕ್ಕೆ ಬಾ.
ಅಕ್ಕ ಅಲ್ಲಿ ನೋಡು ಮಾವಿನಕಾಯಿ. ಎಲ್ಲೇ? ಅಲ್ಲಿ ಮಾವಿನಕಾಯಿ. ಕಲ್ಲಸ್ಯನ ಕಾಯಿ ಬೀಳುತ್ತೆ, ಎಲ್ಲಾರು ತಿನ್ನೋಣ. ಏನಂತೀಯ ಅಕ್ಕ? ಯಾರಿಗಾರು ತಗ್ಲಿದ್ರೆ ರಕ್ತ ಬರುತ್ತೆ, ಕಾಯಿ ಬಿಟ್ರೆ ತಿನ್ನಕ್ಕಾಗುತ್ತೆ. ಬೇಡ ಬಿಡಿ. ನಿನ್ ಜೊತೆ ಬಂದಿರೋದೇ ಎಷ್ಟು? ನಿನಗೆ ಎಷ್ಟು? ಕಲ್ಲೋಟ್ ತಿಂದ್ರೆ ಮಜಾ ಇರಲ್ಲ, ಕಲ್ಲೋಟ್ ತಿಂದ್ರೆ ಮಜಾ ಇರತ್ತೆ. ನನಗೆ ಯಾಕೋ ಭಯ ಆಗ್ತಿದೆ ಕಣ್ರೆ. ಯಾರಕ್ಕ? ಚಂಡಿ, ಚಾಮುಂಡಿ, ಭೈರವಿ, ರಾಕ್ಷಸಿ, ಹಿಡಂಬಿ. ನೀನ್ ಎದುರಲ್ಲಿ ಕುಂಡಿ. ಎಸಿ ಶುರು ಮಾಡು. ಶುರು ತಗೋ ಕಸಿ ಶುರು ಮಾಡು. ಭಯ ಆಗುತ್ತೆ ಕಣ್ರು. ಒಂದ್ಸತಿ ಯೋಚನೆ ಮಾಡಿ, ಯಾರಿಗಾರು ತಗ್ಲಿದ್ರೆ ಸುಮ್ನೆ ತೊಂದ್ರೆ. ಎದುರೊಲಿಗೆ ತೋರ್ತಿಯ ಗುಂಡಿ. ತಗೋ ಶುರು ಮಾಡು. ಬೇಡ್ರಿ, ಹೊಡಿತೀನಿ ಬರ್ರಿ ಬರ್ರಿ. ಯಾರೇ ನೀವೆಲ್ಲ? ಯಾಕೆ ತೋಟಕ್ಕೆ ಬಂದಿದ್ದೀರಾ? ಮಾವಿನ ಮರಕ್ಕೆ ಯಾಕೆ ಕಲ್ಲು ಹೊಡಿತಾ ಇದ್ದೀರಾ? ನಿಮ್ ಮಾವಿನಕಾಯಿ ಕಲ್ಲು ಹೊಡಿದ್ರೆ ಬೀಳುತ್ತೆ, ಮುತ್ ಕೊಟ್ರೆ ಅಲ್ಲ, ಅದಕ್ಕೆ ಕಲ್ಲು ಹೊಡಿತಾ ಇದೀನಿ. ನೀನ್ ಯಾರೋ? ಏನ್ ತೋಟ ನಿಮ್ಮ ಅಪ್ಪಂದ? ಲೋ, ತಂಗಿನ ಮರ ತರ ಬೆಳ್ಕೊಂಡಿದೀಯ. ಒಂದ್ ಮಾವಿನಕಾಯಿ ಕಲ್ಲು ಹೊಡೆದ್ರೆ ನಾಯಿ ತರ ಬಗ್ಲುತ್ತಿದ್ಯಲ್ಲ. ನೀನ್ ಯಾವ ಸೀಮೆ ಗಂಡ್ಸು? ಏಯ್, ತೋಟ ನಮ್ಮ ಅಪ್ಪಂದೇ ಕಣೆ, ನಂದೇ ತೋಟ. ಹೌದು ಕಣೆ, ನಮ್ಮ ಅಪ್ಪಂದೇ ತೋಟ, ನಂದೇ ತೋಟ. ನನ್ ತೋಟಕ್ಕೆ ನುಗ್ಗಿ ನನ್ ಮಾವಿನ ಮರಕ್ಕೆ ನನ್ಗೆ ಕೇಳ್ತ್ಯಾ? ಎಷ್ಟೇ ಪೊಗರು ನಿನ್ಗೆ? ನಮ್ಮ ಸುಂಟು ಗಾಳಿ ನಮ್ಮ ಅಕ್ಕ. ಸುಂಟ್ರು ಗಾಳಿ ನಮ್ಮ ಅಕ್ಕ. ನೀನಾಗೋ ಅಂಬಾರಿ, ನಮ್ಮ ಅಕ್ಕ ಮಾಡ್ತಾಳೆ ನಿನ್ ಮೇಲೆ ಸವಾರಿ. ಸಿಟಿ ಫಿಗರು ತೋರಿಸ್ಬೇಡ, ನಿನ್ ದರ್ಬಾರು ಇಳಿಸ್ತೀನಿ. ನಿನ್ ಪೊಗರು ಆಗೋಯ್ತ್ಯಾ ನಿನ್ನ ಶಿಕಾರು? ಹೊಡೆದ್ರೆ ಸಿಕ್ಸರು, ಕಾಣಿಸಲ್ಲ ನೀವ್ಯಾರು. ಗೊತ್ತಾ ನಾನ್ ಯಾರು? ಈ ಹಳ್ಳಿಗ್ ನಾನೇ ಸೂಪರ್ ಫಿಗರು. ನೀನ್ ಕೇಳೋದು, ನಾನ್ ಹೇಳ್ತೀನಿ ಕೇಳು. ನಾನ್ ಕೂಡ ಈ ಹಳ್ಳಿ ಫಿಗರು. ನನ್ ಡ್ರೆಸ್ ನೋಡಿ ಅದೆಲ್ಲೋ ಢಮರು. ನಾನೇ ಸೂಪರ್ ಫಿಗರು. ಇಟ್ ಈಸ್ ಮೈ ಫ್ಯಾಷನ್. ಅರ್ಧ ಕೆಜಿ ಮಾಂಸ ಕಂಡ ಇಲ್ಲ, ಮಾರುತ ಮಾತಾಡ್ತೇನೆ ಬೇವರ್ಸಿ. ನೀನ್ ಬೇವರ್ಸಿ, ನಿಮ್ ಅಪ್ಪ ಬೇವರ್ಸಿ, ನಿಮ್ ತಾತ ಬೇವರ್ಸಿ, ನಿಮ್ ವಂಶನೇ ಬೇವರ್ಸಿ. ಯಾರಿಗ ಹೇಳ್ತಾ ಇದ್ಯಾ? ಇಲ್ಲಿ ನಿನ್ನನ್ ಬಿಟ್ ಬೇರೆ ಯಾರೇ ಇದಾರೆ? ಈ ಬಿಕ್ನಾಸಿ. ಲೋ, ನಿಂದೆ ತೋಟ ಅನ್ನೋದಕ್ಕೆ ಏನೋ ಗ್ಯಾರಂಟಿ? ಮಾವಿನಕಾಯಿ ಮೇಲೆ ಏನಾದ್ರು ಬರ್ತಿದ್ಯಾ? ನಿಂದೆ ಅನ್ನೋದಕ್ಕೆ ಏನೋ ಗ್ಯಾರಂಟಿ? ಈ ಬೀಜಗಳಿನೂ ನಿಂದೆ ಅಂತ್ಯ, ಅದಕ್ಕೆ ಏನೋ ಗ್ಯಾರಂಟಿ? ಲೇ ಗೌರಂಟಿ, ತೋರಿಸ್ತೀನಿ ನಿನ್ಗೆಲ್ಲ ಗ್ಯಾರಂಟಿ. ಅವನ್ ಎಲ್ಲಿಗೆ ಹೋಗಿರ್ಬೋದು? ಐ ಥಿಂಕ್ ಆಲ್ಮೋಸ್ಟ್ ಪ್ರಿಂಟ್ ಪೇಪರ್. ಯಾವ್ದಿರ್ಬೋದು? ನ್ಯೂಸ್ ಪೇಪರು. ಸುಮ್ನಿರೆ, ಕಾಮಿಡಿ ಮಾಡ್ಬೇಡ. ತಗೊಳ್ಳಿ, ಅದ್ ಯಾವ್ದು ಅಲ್ಲ, ನಾನೇ ಮಾಲೀಕ ಅನ್ನೋದಕ್ಕೆ ಪೇಪರು. ಏನೇ ಪೇಪರ್ ನೋಡಿ ನಿಮ್ಮ ಹುಡುಗರೆಲ್ಲ ಓಡೋಗ್ಬಿಟ್ರು. ಸಾರಿ ಸರ್.
ತರ್ತೀನಿ. ನೋಡೆ ನೀನ್ ಏನೇ ಹೇಳು ನಮ್ ಬಾವನ್ ಮಗನ್ಗೆ ಕೊಡ್ಬೇಕು ವಾಸವಿನ ಅನ್ಕೊಂಡಿದ್ದೀನಿ. ರೀ, ವಾಸವಿ ನವೀನ ಲವ್ ಮಾಡ್ತಾ ಇರೋ ವಿಷಯ ನಿಮಗ್ ಗೊತ್ತಿಲ್ವಾ? ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ಊರೆಲ್ಲ ಓಡಾಡ್ಕೊ ಬಂದಿರೋದು ಊರಲ್ಲಿ ಎಲ್ಲಾರ್ಗೂ ಗೊತ್ತು. ಇವಾಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಹೌದು ಕಣೆ, ಅವ್ರಿಬ್ರು ಪ್ರೀತಿ ಮಾಡ್ತಾ ಇರೋದು ನಿಜ. ಜೀವನ ಮಾಡೋದಕ್ಕೆ ದುಡ್ಡಿರ್ಬೇಕು. ರೈತರ ಜೀವನ ಹೆಂಗೆ ಅಂತಂದ್ರೆ ಬೆಳೆ ಇದ್ದಾಗ ಬೆಲೆ ಇರಲ್ಲ, ಬೆಲೆ ಇದ್ದಾಗ ಬೆಳೆ ಇರಲ್ಲ. ಇದೆಲ್ಲ ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಅವಳನ್ನ ಒಪ್ಸಕ್ಕಾಗುತ್ತಾ ನಿಮ್ ಕೈಲಿ? ಕಂಡು ಯಾರಾದ್ರೂ ಮಕ್ಕಳನ್ನ ಬಾವಿಗೆ ತಳ್ತಾರ? ರೀ, 2 ಮನ್ಸು ಒಂದಾಗಕ್ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ನೀವು. ವಾಸವಿ ಎಲ್ಲಿಂದ ಬರ್ತಾ ಇದೀಯಾ? ಫ್ರೆಂಡ್ಸ್ ಮನೆಯಿಂದ ಬರ್ತಿದ್ದೀನಪ್ಪ. ಹೊರಗಡೆ ಎಲ್ಲ ಹೋಗೋದೆಲ್ಲ ನಿಲ್ಸೋ ನೀನು. ಯಾಕಪ್ಪ, ಏನಾಯ್ತು? ನಿಮ್ಮಪ್ಪ ಒಬ್ಬ ರೈತನಾಗಿ ಇನ್ನೊಬ್ಬ ರೈತನ್ಗೆ ನಿನ್ನ ಕೊಡಲ್ಲ ಅಂತಿದ್ದಾನೆ. ಏನಪ್ಪ? ನಮ್ಮ ನವೀನ್ ಬೆಂಗಳೂರಿಗೆ ಹೋಗ್ಬಿಟ್ಟು 1 ವರ್ಷ ದುಡಿಮೆ ಮಾಡ್ಕೊಂಡ್ ಬರ್ಲಿ. ದುಡಿಮೆ ಮಾಡ್ಕೊ ಬಂದ್ರೆ ಇವ್ರ ಜೊತೆ, ಇಲ್ಲ ಅಂತಂದ್ರೆ ಅವನ್ ಜೊತೆ. ಒಪ್ಸೋ ಭಾರ ನಿಂದು. ನೋಡೋಣ ನಿಮ್ ಪ್ರೀತಿ ಗೆಲ್ಲುತ್ತೋ ಇಲ್ವೋ ಅಂತ. ಆಯ್ತಪ್ಪ. ಅವನಿಗೆ ಹೇಳಿದ್ರೆ ಅವನ ರಿಯಾಕ್ಷನ್ ಏನಾಗಿರ್ಬೋದು? ಒಪ್ಕೊಳ್ತಾನ? ಅವನ ಪ್ರೀತಿ ನಿಜಾನೇ ಆದ್ಮೇಲೆ ಒಪ್ಕೊಂಡೇ ಒಪ್ಕೊಳ್ತಾನೆ. ಹಾಗಾದ್ರೆ ಒಪ್ಸು, ನಿಮ್ಮ ಅಪ್ಪನ ಮೆಚ್ಚು. ಏ ಹುಚ್ಚಿ, ಅವ್ನು ಒಪ್ಸು ಬರ ನಿಂದು. ಯಾಕೆ ನಿಮ್ಮ ಅಪ್ಪನ ಮುಂದೆ ಪ್ರೀತಿ ಸೋಲ್ತೀಯಾ? ಏನಕ್ಕ ನಮ್ಗಿಂತ ಮುಂಚೆ ಬಂದ್ಬಿಟ್ಟಿದ್ಯಾ? ಏನ್ ವಿಷಯ? ಮುಖ ಸಪ್ಪೋಗಿದೆ. ಹೋಗ್ರೆ, ನಿಮ್ ಜೊತೆ ಮಾತಾಡಕ್ ಮನ್ಸಿಲ್ಲ. ನಿಜ ಹೇಳು, ಯಾರಾದ್ರೂ ಬಂದ್ರೆ ಇನ್ ಮನ್ಸಾಗುತ್ತಾ? ಹೋಗ್ತೀರಾ ಇಲ್ಲ ಕಲ್ ತಗೊಂಡ್ ಹೊಡಿಲ್ಲ. ಏನೇ ಯಾವಾಗ ನೋಡಿದ್ರು ಕಲ್ಲು ಎತ್ಕೊಂಡು ಆಟ ಆಡ್ತಾನೆ ಇರ್ತೀಯಾ? ನಿನಗೂ ಕಲ್ಗೂ ಏನಾದರೂ ಅಟ್ಯಾಚ್ಮೆಂಟಾ ಹೆಂಗೆ? ನಿನ್ ಜೊತೆ ಮಾತಾಡ್ಬೇಕು. ಮತ್ತೆ ಇವಾಗ ಏನ್ ಮಾಡ್ತಾ ಇದೀಯಾ? ಅದಲ್ಲ, ಅಪ್ಪ ನನ್ನ ಮಾವನ್ ಮಗನಿಗೆ ಕೊಡ್ಬೇಕಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಏನಾಯ್ತು ನಿಮ್ಮ ಅಪ್ಪನಿಗೆ? ನಾನ್ ನಿನ್ ಜೊತೆ ಸಂತೋಷವಾಗಿರ್ಬೇಕಂದ್ರೆ ನೀನ್ ನನ್ಗೋಸ್ಕರ 1 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡು, ದುಡ್ಡು ಸಂಪಾದನೆ ಮಾಡು ಪ್ಲೀಸ್. ಚಿನ್ನ, ಈ ಹಳ್ಳಿಲಿ ಚೆನ್ನಾಗೇ ಇದೆಯಲ್ಲ, ಸಂಪಾದನೆ ಇದೆ, ದುಡಿಮೆ ಇದೆ, ಎಲ್ಲ ಇದೆ, ಚೆನ್ನಾಗೇ ಇದೀವಲ್ಲ ನಾವು. ಆದ್ರೆ ನಮ್ಮ ಅಪ್ಪಗೆ ಆತಂಕ ಇದೆ. ನಿನ್ನ ಮಾತು ನನ್ಗೆ ಅರ್ಥ ಆಗ್ಲಿಲ್ಲ. ನಮ್ಮ ಅಪ್ಪನಿಗೆ ಮಳೆ ಬೆಳೆ ಬರ್ಲಿಲ್ಲ ಅಂದ್ರೆ ಮುಂದೆ ಹೇಗಿರ್ತಾರೆ ಅನ್ನೋದು ಭಯ ಇದೆ. ಅದು ಅವ್ರ ತಪ್ಪಲ್ಲ, ಹೆತ್ತ ತಂದೆ ತಾಯಿಗಿರೋ ಪ್ರೀತಿ ಮಮಕಾರ. ನಿಜ, ಅದು ವಾತ್ಸಲ್ಯ. ನನ್ನ ನಿನ್ನ ಪ್ರೀತಿ ನಿಜವಾದದ್ದು. ನಿನಗೋಸ್ಕರ ಅಲ್ಲ, ನಿನ್ನ ಪ್ರೀತಿಗೋಸ್ಕರ ನಾನು ಬೆಂಗಳೂರಿಗೆ ಹೋಗಿ ಗೆದ್ದು ಬಂದೇ ಬರ್ತೀನಿ. ಅಲ್ಲಿವರೆಗೂ ನೀನು ಕಲ್ಲೊಡೆಯಲ್ಲ, ಮರ ಹತ್ತು ಮಾವಿನಕಾಯಿ ಕುಯ್ತೀನಿ. ಪ್ರಶಾಂತ್, ಹೇಳು ವಿಷಯ. ಹಲೋ ಬೇಬಿ, ನಿನಗೆ ಲೀವ್ ಲೆಟ್ರೇ ಬರೆಯಕ್ಕೆ ಬರಲ್ಲ, ಇನ್ನು ಲವ್ ಲೆಟರ್ ಬರ್ತಾನೆ. ನೀನು ನಂಬ್ತೀಯಾ? ಬೇಡ ಕಣೋ, ನಾನು ನಿನ್ನ ಒಳ್ಳೆ ಫ್ರೆಂಡ್ ಅಂತ ಬಿಲೀವ್ ಮಾಡಿದ್ದೀನಿ. ಅದನ್ನ ಬಿಟ್ಟು ಈ ಥರ ಲೂಸ್ ಥರ ಎಲ್ಲ ಆಡ್ಬೇಡ. ನೋಡು ಬೇಬಿ, ನಾನು ಅದನ್ನು ಬರ್ದಿಲ್ಲ. ಬುಕ್ಕಲ್ಲಿ ರೈಟಿಂಗ್ ನೋಡು, ಲವ್ ಲೆಟರ್ ನೋಡು, 2 ಟೋಟಲ್ ಮಾಡಿ ನೋಡು. ಟ್ಯಾಲಿ ಇದ್ರೆ ಟ್ಯಾಲಿ ಮಾಡು, ಹೊಂದಿಕೆ ಇದ್ರೆ ಹೊಂದಿಸಿ ಬರಿ, ಇಲ್ಲಾಂದ್ರೆ ಬಿಟ್ಟ ಸಲ ತುಂಬು. ಈ ಲೀವ್ ಲೆಟರ್ ಕೊಟ್ಟಿದ್ದೆ ಯಾರು ಅಂತ ಗೊತ್ತಾ? ಇದು ಲೀವ್ ಲೆಟರ್ ಅಲ್ಲ ಕಣೋ, ಲವ್ ಲೆಟರು. ಯಾರಂತ ಹುಡುಕು. ನೀನ್ ನನ್ನ ಲವ್ ಮಾಡೋದಕ್ಕೆ ಇಷ್ಟೆಲ್ಲ ನಾಟ್ಕಾಡ್ತಾ ಇದೆಯಲ್ವಾ? ನೋಡು, ನೀನು ಸಿಡ್ಕುಮುತ್ತಿ ಸಿದ್ದಕ್ಕ ಅಂತ ಎಲ್ಲರಿಗೂ ಗೊತ್ತು. ನೀ ಗಂಗಾಲಿ ಅಂತ ಎಲ್ಲರಿಗೂ ಇಷ್ಟಪಡ್ತಾರ. ನಾನ್ ಗೈ ಹೇಳಿನ ಹೇಗಿದೆ ಮೈಗೆ? ಸುರ ಇದೆ. ಯಾಕೋ ಮಾಡಿದಿರೋ ತಪ್ಪಿಗೆ ನೀ ಕೂಗಾಡಿದ್ರೆ? ಹ್ಞೂ ಕಣೋ, ನೀನ್ ಬರೀ ಈ ತರ ಟ್ಯಾಪೆ ಕೆಲ್ಸ ಹಾಕೋದೆ ಅಲ್ವಾ ನಿಂದು?